ನಕ್ಷತ್ರ ನೀನ್ ಸೈಲೆಂಟ್ ಆಗಿ ಕೂತ್ರೆ ನಾನ್ ಏನಂತ ಅನ್ಕೊಬೇಕು? ಸುಮ್ನೆ ಗಾಡಿ ಓಡಿಸೋದಕ್ ಬೋರ್ ಆಗುತ್ತೆ ನಕ್ಷತ್ರ, ಏನಾದ್ರೂ ಮಾತಾಡು. ಅಲ್ಲಮ್ಮ, ಏನ್ ನಿನ್ ಪ್ರಾಬ್ಲಮ್? ಕ್ಲೋಸ್ ಫ್ರೆಂಡ್ಸು ಅಂತ ಹೇಳ್ತೀಯ, ಫ್ರೆಂಡ್ ಆಗಿ ಇಷ್ಟು ಮಾಡಬಾರ್ದಾ? ಅದು ನಿಮ್ ಬರ್ಡೇಗೆ. ಬರ್ಡೇ ದಿನ ನಾನು ಇಷ್ಟು ಮಾಡೋದ್ರಲ್ಲಿ ಏನ್ ತಪ್ಪು? ನಿಂದೊಳ್ಳೆ ಕಥೆ ಆಯ್ತು ಕಣ. ಮಾತಾಡ್ಬೇಡ ಅಂದಾಗ ಲಬೋ ಅಂತ ಮಾತಾಡ್ತಾ ಇರ್ತೀಯ. ಮಾತಾಡು ಅಂದ್ರೆ ಚುಪ್ ಚಾಪ್ ಕೂತ್ಕೊಂಡಿರ್ತೀಯ. ಏನಮ್ಮ ನಿನ್ ಪ್ರಾಬ್ಲಮ್? ಓಕೆನಮ್ಮ, ಐ ಆಮ್ ಸಾರಿ, ನನ್ ಕಡೆಯಿಂದಾನೆ ತಪ್ಪಾಯ್ತು. ಏನೋ 5 ಸ್ಟಾರ್ ಹೋಟ್ಲನ್ನ ಯಾರು ನೋಡಿಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾನು ಎಲ್ರನ್ನೂ ನಿನ್ನ ಹೆಸರು ಹೇಳಿ 5 ಸ್ಟಾರ್ ಹೋಟ್ಲ್ ಕರ್ಕೊಂಡೋದೆ. ಸಾರಿ ನಮ್ಮ ಮಾರಾಯ್ತಿ. ಆಯ್ತು, ನಿನ್ನ ಹತ್ರ ಹೇಳ್ದೆ, ನಿನ್ನ ಹತ್ರ ಮಾತಾಡ್ದೆ, 5 ಸ್ಟಾರ್ ಹೋಟ್ಲಿಗೆ ಹೋಗಿದ್ದು ನನ್ ತಪ್ಪು. ನಿನ್ನ ಹೆಸರು ಹೇಳ್ಕೊಂಡು 5 ಸ್ಟಾರ್ ಹೋಟ್ಲಿಗೆ ಹೋಗಿದ್ದು ಅದಕ್ಕಿಂತ ದೊಡ್ಡ ತಪ್ಪು. ಇವಾಗ ನೀನು ಈಗ್ಲೂ ಹಿಂಗ್ ಸುಮ್ನೆ ಇದ್ರೆ ನಾನು ಏನಂತ ಅನ್ಕೊಬೇಕು? ಸಾರಿ ಕೇಳಿದ್ಮೇಲೂ ಏನಮ್ಮ ನಿನ್ ಪ್ರಾಬ್ಲಮ್ಮು? ಓ, ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತಾನಾ? ಅಲ್ಲ ಕಣಮ್ಮ, ನಾನು ದುಡಿತಾ ಇದ್ದೀನಿ. 5,000 ಬಾಡಿಗೆ, ಅದ್ ಬಿಟ್ರೆ ಏನ್ ಖರ್ಚಿರುತ್ತೆ ಕೊಡೋದಕ್ಕೆ? ಸಾಕ್ ಸುಮ್ನಿರ, ನಿನ್ ಕೆಲ್ಸಕ್ ಸೇರಿ ಇನ್ನು 5 ತಿಂಗಳಾಗಿಲ್ಲ, ಅಷ್ಟೊಂದು ಇಷ್ಟೊಂದು ಸೇವಿಂಗ್ಸಾ? ಏನ್ ನನ್ಗೆ ಅಷ್ಟು ಲೆಕ್ಕ ಬರ ಅನ್ಕೊಂಡಿದ್ಯಾ? ನೀನು ಮರ್ತೋಗಿದ್ಯಾ ಅನ್ಸುತ್ತೆ, ನಾನ್ ಜೂನಿಯರ್ ಆರ್ಟಿಸ್ಟ್ ಆಗು ಕೆಲಸ ಮಾಡ್ತೀನಿ. ಓ ಹೌದಲ್ವಾ? ಅದನ್ನ ಮರ್ತೇ ಆಗಿತ್ ನೋಡು. ಹಾಗಾದ್ರೆ ಆ ದುಡ್ಡನ್ನ ಸೇವಿಂಗ್ಸ್ ಮಾಡ್ತಿದ್ಯಾ ಅಂತ ಆಯ್ತು. ಓಕೆ ಓಕೆ. ನೋಡು ಭೂಪತಿ, ನನ್ ಹೀಗೆ ಬೇರೆಯವ್ರ ಕೈಲಿ ದುಡ್ಡು ಇಸ್ಕೊಳ್ಳೋದು, ಋಣಕ್ ಬೀಳೋದು ಇದೆಲ್ಲ ನಂಗೆ ಇಷ್ಟ ಆಗಲ್ಲ. 12,000 ಒಂದೇ ಸರಿ ಕೊಡಕ್ ಆಗ್ದಿರ ಇರ್ಬೋದು, ತಿಂಗಳ ಸ್ವಲ್ಪ ಸ್ವಲ್ಪ ಕೊಟ್ಟು ತೀರಿಸ್ತೀನಿ. ಓಕೆನಾ? ಓಕೆ. ಅಲ್ಲ, ಇದೆಲ್ಲ ಒಂದ್ ದೊಡ್ಡ ಸರ್ಪ್ರೈಸ್ ಅಂತ ಹೇಳ್ತಿದ್ಯಲ್ಲ, ಏನ್ ಅನ್ಕೊಬೇಕು ನಾನು? ಈ 5 ಸ್ಟಾರ್ ಹೋಟೆಲ್ ಗಲಾಟೆಲಿ ಆ ನ್ಯೂಸ್ ಹೇಳೋದೇ ಮರ್ತಾಯ್ತು. ನನ್ನ ಅದೃಷ್ಟ ಕ್ರೈಸ್ ಕಣ ಮಿಸ್ಟ್ರಿ. ಅಂತದೇನಾಯ್ತು? ಪೂರ್ತಿ ಕೇಳಿಸ್ಕೊಳೋ, ನಿಂಗೆ ಹೇಳದೆ ಅರ್ಥ ಆಗಲ್ಲ ಕಣ. ನಿಂಗೆ RJ ಸ್ಟೇಷನ್ಗೆ ಹೋಗಿದ್ನಾ, ಅಲ್ಲಿ RJ ಆಡಿಷನ್ ಅಂತ ಪೋಸ್ಟ್ ಹಾಕಿದ್ರು. ನಾನು ಅಂತೆ ನೋಡೇ ಬಿಡೋಣ ಅಂತ ವಿಚಾರಿಸಿದೆ. ಅಲ್ಲಿ ನಿಂತ್ಕೊಂಡು ಏನೇ ಮಾಡ್ತಾ ಇದ್ಯಾ? ಮೊದ್ಲು ಒಳಗ್ ಬಂದು ನನ್ ಬಹುಮಾನ ತೋರ್ಸೆ. ಬಾರಿ ಒಳಗೆ. ಅಜ್ಜಿ ಬಂದೆ. ಆಮೇಲೆ ಸಿಗ್ತೀನಿ ಕಣೋ. ಇದನ್ ಮೊದ್ಲು ಅಜ್ಜಿ ಕೊಡ್ಬೇಕು, ಇಲ್ಲ ಅಂದ್ರೆ ನಾನು ಅಷ್ಟೇ. ಬಂದೆ ಅಜ್ಜಿ, ಸಿಗ್ತೀನಿ ಆಮೇಲೆ. ಎಷ್ಟು ಕಡೆ ಆಡಿಷನ್ ಕೊಡ್ತಾಳೆ, ಎಲ್ಲಾ ಕಡೆ ರಿಜೆಕ್ಟ್ ಆಗ್ತಾಳೆ, ಆದ್ರೂ ಮತ್ತೆ ಪ್ಯಾಷನೇಟ್ ಇಂದ ಹೋಗಿ ಆಡಿಷನ್ ಮಾಡ್ತಾಳೆ. ಟ್ಯಾಲೆಂಟ್ ಇದೆ, ಆದ್ರೆ ಆಂಕರ್ ಜಾಬ್ ಸಿಗ್ತಾಲ್ಲ. ಮೊದಲು ಈ ಜಾಗ ಬಿಟ್ಟ ಮೇಲೆ ಇವಳಿಗೊಂದು ಆಂಕರ್ ಜಾಬ್ ಕೊಡಿಸ್ಬೇಕು. ಟ್ಯಾಲೆಂಟ್ ಇದೆ, ಹೆಲ್ಪ್ ಒಂದು ಬೇಕು. ಅಜ್ಜಿ ಇಲ್ಲಿ ನೋಡಿ ಏನ್ ಗಿಫ್ಟ್ ಅಂತ. ಹೊಡೀಲಿ ಸುಪ್ನಾತಿ, ಬಂದಿದ್ದೆ ಲೇಟು, ಅದ್ರ ಮೇಲೆ ನೀನ್ ನೈತಾಳೆ. ಕುಕ್ಕರು ಪರವಾಗಿಲ್ವೇ, ದೊಡ್ಡದಾಗೆ ಇದೆ. ಇನ್ನೂ ಇಲ್ಲೇ ನಿಂತಿದ್ಯಾ? ಹೋಗೆ. ಅಜ್ಜಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನಿಮ್ಮಿಂದಾಗಿ ಎಷ್ಟ್ ದೊಡ್ಡ ಲಾಭ ಆಯ್ತು ಗೊತ್ತಾ? ಅಂದ್ರೆ ನಾನ್ ನಿರೀಕ್ಷೆನೆ ಮಾಡ್ದಿರೋ ತರ ಏನೋ ನಡೀತಜ್ಜಿ. ಏನೇ ಹೇಳ್ತಾ ಇದೀಯಾ? ನನ್ ಬದ್ಲು ನಿನಗೇನಾದ್ರು ಸನ್ಮಾನ ಮಾಡಿದ್ರ ಹೇಗೆ? ಅತ್ಲಾಗ್ ನಾನೇ ಕಾಲ್ ಹೇಳ್ಕೊಂಡ್ ಹೋಗಿದ್ರು ಚೆನ್ನಾಗಿರ್ತಿತ್ತು. ಅಯ್ಯೋ ದೇವ್ರೆ, ನನ್ ಮಾತ್ ಕೇಳಿ ಅಜ್ಜಿ. ಈ ಸುಡುಕು ಪ್ರೈಸ್ಗೆಲ್ಲ ಯಾವ್ದಾದ್ರು ಸನ್ಮಾನ ಮಾಡ್ತಾರ? ಅದೇನ್ ಒಲಿಂಪಿಕ್? ನಿಮ್ದೊಳ್ಳೆ. ಅಜ್ಜಿ ಇದು ಬರೀ ಕುಕ್ಕರ್ ಅಲ್ಲ, ನನ್ ಪಾಲಿನ ಸಾಕ್ಷಾತ್ ದೇವ್ರು. ಇದಕ್ ಹಾರ ಹಾಕಿ ದೇವ್ರ ಮನೇಲಿ ಇಟ್ರು ಕಮ್ಮಿನೇ ಅಜ್ಜಿ. ಇದ್ರ ದೆಸೆಯಿಂದ ನನ್ ಲಕ್ಕೇ ಚೇಂಜ್ ಆಗೋಯ್ತು. ಏನೇ ಹೇಳ್ತಿದ್ಯಾ? ಹೌದಜ್ಜಿ, ನಾನ್ ಇನ್ಮೇಲೆ ಬರೀ ನಕ್ಷತ್ರ ಅಲ್ಲ, RJ ನಕ್ಷತ್ರ. ಆ RJ ಸ್ಟೇಷನ್ ಅವರು ನನಗೆ ಕೆಲ್ಸ ಕೊಟ್ರಜ್ಜಿ. ನಾಳೆನೆ ಕೆಲ್ಸ ಅಂತೆ. ನಾಳೆ ಕಾಲ್ ಮಾಡು ಅಂತ ನಂಬರ್ ಬೇರೆ ಕೊಟ್ಟಿದ್ದಾರೆ ಗೊತ್ತಾ? ಯಾಕೆ ಅನಿಷ್ಟ್ವೇ, ನಿನ್ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತಾ ಇದೀನಿ? ನೀನ್ ಮೂತಿ ನೋಡಿ ನಿನ್ ಕೈಗೆ ಈ ಕುಕ್ಕರ್ ಕೊಟ್ಟಿರೋದೇ ಹೆಚ್ಚು, ಅಂತದ್ರಲ್ಲಿ ಕೆಲ್ಸ ಬೇರೆ ಕೊಡ್ತಾರಾ? ಇಲ್ಲ ಅಜ್ಜಿ, ನಾನ್ ನಿಜಾನೇ ಹೇಳ್ತಿದೀನಿ. ಅಲ್ಲಿ ಮೇನ್ ಮೇಡಮ್ ನನ್ನ ನೋಡಿ ನನ್ ಆಡಿಷನ್ ಮಾಡಿದ್ರೆ ಸೆಲೆಕ್ಟ್ ಮಾಡಿದ್ರು ಗೊತ್ತಾ?
ಜಾಸ್ತಿನೂ ಇಲ್ಲ, ವಿಡಿಯೋಸ್ ಮಾಡ್ತೀನಲ್ಲ ಅದನ್ನ ತೋರಿಸ್ದೆ. ಅದನ್ನ ನೋಡ್ತಿದ್ದಂಗೆ ನನ್ ಟ್ಯಾಲೆಂಟ್ ಇಷ್ಟ ಆಗಿ ಓಕೆ ಮಾಡ್ಬಿಟ್ರು. ನಿಜಾಜಿ, ನನಗೂ ನನ್ ಕೆಲ್ಸ ಸಿಕ್ತು. ಬಂದ್ಬಿಟ್ಲು ವಿಡಿಯೋ ಅಂತೆ ಅದಂತೆ ಇದಂತೆ ಅಂತ ನನ್ಗೇನು ಅರ್ಥ ಆಗಲ್ಲ ಅಂತ ಬಂಡಾಳ್ ಬಿಡೋದಕ್ಕೆ. ಸುಕ್ರಾಮ, ಸೃಷ್ಟಿ, ಎಲ್ರೂ ಇದ್ದೀರಾ? ಅಲ್ಲ, ನಾನು ಇಷ್ಟೆಲ್ಲ ಹೇಳಿನೂ ಅಜ್ಜಿಗ್ ನಂಬಿಕೆ ಬರ್ತಿಲ್ವಾ? ಯಾಕೆ ಅಂತ ದೊಡ್ಡ ಕೆಲಸ ಮಾಡೋ ಯೋಗ್ಯತೆನೂ ನಂಗಿಲ್ವಾ? ಅಮ್ಮನ್ಗೂ ಅಕ್ಕನ್ಗೂ ಈ ವಿಚಾರ ಹೇಳಿದ್ರೆ ಅವರು ಹೀಗೆ ಬೈಬೋದಾ? ಇಲ್ಲ ನಾನು ತಮಾಷೆ ಮಾಡ್ತಿದ್ದೀನಿ ಅಂತ ನಾನು ನಾಡ್ಕೊಂಡು ನಗ್ಬೋದಾ? ನಂಗೇನೋ ಹಂಗೆ ಅನಿಸ್ತಿದೆ. ಹಿಂದಿಲ್ಲ ಮುಂದಿಲ್ಲ ದಿಢೀರಂತ ಕೆಲಸ ಸಿಗ್ಬಿಡ್ತು ಅಂದ್ರೆ, ನಾಳೆಯಿಂದ ಆಜೆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಯಾರು ನಂಬ್ತಾರೆ? ಆ ಭೂಪತಿನೂ ನಂಬಲ್ಲ. ನಾನು ನೋಡಿ ನಗ್ಬೋದು. ಇಲ್ಲಿ ಮಾತಾಡೋನಕ್ ಬೆಲೆ ಇಲ್ಲ, ಮಾಡಿ ತೋರ್ಸೋನ್ಗಷ್ಟೆ. ಅದಕ್ಕೆ ನನಗೆ ಕೆಲಸ ಸಿಕ್ಕಿರೋ ವಿಷಯ ನಾನು ಯಾರಿಗೂ ಹೇಳಲ್ಲ. ನನ್ ವಾಯ್ಸ್ ರೇಡಿಯೋಲ್ ಬರ್ಬೇಕು, ಅದನ್ನ ನಮ್ಮ ಮನೆಯವರೆಲ್ಲ ಕೇಳ್ಬೇಕು. ಆಮೇಲೆ ನನ್ನ ಹತ್ರ ಬಂದು ಆರ್ಜಿ ನಕ್ಷತ್ರ ಅಂದ್ರೆ ನೀನೇನಾ, ನಿಮ್ಗೆ ರೇಡಿಯೋದಲ್ಲಿ ಕೆಲಸ ಸಿಕ್ತಾ ಅಂತ ಖುಷಿಯಾಗಿ ಕೇಳ್ಬೇಕು. ಅಲ್ಲಿ ತನಕ ನಾನು ಸೈಲೆಂಟ್ ಆಗಿ ಕೆಲಸ ಮಾಡ್ತೀನಿ. ಮುಂದೆ ನನ್ ಕೆಲ್ಸಾನೇ ಸೌಂಡ್ ಮಾಡ್ಬೇಕು. ಮೇಡಮ್ ಬೇರೆ ಏನಾದ್ರು ಬೇಕಿತ್ತು ಮೇಡಮ್? ಬೇಡ, ಥ್ಯಾಂಕ್ ಯು. ಓಕೆ ಮೇಡಮ್. ಒಂದ್ ನಿಮಿಷ. ಹಾ ಮೇಡಮ್, ಮತ್ತೆ ಇನ್ನೇನಾದ್ರು ಬೇಕಾ ಮೇಡಮ್? ಭೂಪತಿ, ಹಾ, ಐ ಮೀನ್ ಭೂಪತಿ ಅಂತ ಇದಾರಲ್ವಾ, ಅವ್ರ ಜೊತೆ ಮಾತಾಡ್ಬೇಕಿತ್ತು. ನೀವ್ಯಾರು? ಅದು ನಾನು ಅವ್ರ ಹಳೆ ಫ್ರೆಂಡ್. ಅವ್ರನ್ನ ನೋಡಿ ತುಂಬಾ ದಿನ ಆಯ್ತು, ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಷ್ಟೊತ್ತಿಗೆ ಬರ್ತಾರೆ? ಮೇಡಮ್ ಅವನಿಗೆ ಮಧ್ಯಾಹ್ನ ಶಿಫ್ಟ್. ನೀವ್ ಬಂದಿದ್ದೀರಾ ಅಂತ ಕಾಲ್ ಮಾಡಿ ಹೇಳಿದ್ರೆ ಇವಾಗ್ಲೇ ಬರ್ತಾನೆ. ಮೇಡಮ್ ನಿಮ್ ಹೆಸರೇನು ಹೇಳಿ? ಫೋನಾ? ಬೇಡ ಬೇಡ, ಪರವಾಗಿಲ್ಲ, ನಾನ್ ಕಾಯ್ತೀನಿ. ಅದು ನಾನು ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಬಂದಿದ್ದೀನಿ. ಕಾಲ್ ಮಾಡಿದ್ರೆ ಸರ್ಪ್ರೈಸ್ ಹಾಳಾಗ್ಬಿಡುತ್ತಲ್ವಾ, ಅದಕ್ಕೆ. ಸರಿ ಮೇಡಮ್. ಅಂದ್ಹಾಗೆ ಭೂಪತಿ ಅವ್ರಿಗೆ ಜಾಯ್ನ್ ಆಗಿ ಎಷ್ಟು ದಿನ ಆಯ್ತು? ಒಂದ್ 4-5 ತಿಂಗಳಾಗಿರ್ಬೇಕು ಅಷ್ಟೇ. ಹೊಸ್ಬಾ ಫ್ರೆಂಡ್ ಅಂತೀರಾ, ಅಷ್ಟೇ ಗೊತ್ತಿಲ್ವಾ ನಿಮ್ಗೆ? ಹಾಗಲ್ಲ, ಅವ್ರಲ್ಲಿ ಕೆಲಸ ಮಾಡ್ತಿರೋ ವಿಷಯ ನಂಗೆ ಹೇಳೇ ಇಲ್ಲ. ನಾನೇ ಈ ಅಡ್ರೆಸ್ ಹುಡ್ಕೊಂಬಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಹೌದು, ಅವ್ರ ಮನೆಯಲ್ಲಿ ಏನ್ ರೂಮ್ ಮಾಡ್ಕೊಂಡಿದಾರಾ? ರೂಮ್ ಅಲ್ಲ, PG, ಇಲ್ಲೇ 2nd ಕ್ಲಾಸ್ ಅಲ್ಲಿ. ಸರಿ. ಸ್ಟೈಲ್ ಸ್ಟೈಲ್ ಚಿಕ್ಕಲಾಕ ಚಿಕ್ಕ ಸ್ಟೈಲ್. ಯಾರು ಹೇಳಿ ಬಿಸಿ ಬಿಡುತ್ತೆ? ಕೇಳ್ಬಿಟ್ಟು ಒಳಗಡೆ ಬರ್ಬೇಕು ತಾನೆ? ದೇವ್ರೇ, ಇದೆಲ್ಲ ನೋಡೋ ಬದಲು ನನ್ ಕಣ್ಣು ಹಿಂಗೋಗಿದ್ರೆ ಎಷ್ಟೋ ಚೆನ್ನಾಗಿರೋದು. ನಿನ್ ಹೀರೋ ಬಂದಿರೋದು ಸರಿಯಾಗಿ ಬಟ್ಟೆ ಹಾಕೊಳಕ್ಕಾಗಲ್ವಾ? ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ನಿಂಗೆ? ನೀನು ಒಂದ್ ಸ್ವಲ್ಪ ನೋಡ್ಕೊಂಡ್ ಬರ್ಬೇಕಾಗಿತ್ತು. ನೋಡ್ಕೊಂಡ್ ಬಂದಿರೋದಕ್ಕೆ ಈ ಕಡೆ ತಿರ್ಕೊಂಡಿರೋದು. ಕರ್ಮ ಕರ್ಮ. ದಿಢೀರ್ ಅಂತ ನುಗ್ಬಿಟ್ರೆ ನಾನೇನ್ ಮಾಡ್ಲಿ? ಬಾಗಿಲು ತಟ್ಬೇಕು ಅಂತ ಗೊತ್ತಾಗಲ್ವಾ? ಸಾರ್ವಜನಿಕರ ಪ್ರದರ್ಶನಕ್ಕೆ ಅಂತ ಬಾಗ್ಲು ಓಪನ್ ಇಟ್ಕೊಂಡಿದ್ರೆ ಬಾಗಿಲು ತಕ್ಕ ಯಾರು ಬರ್ತಾರೆ? ಇಷ್ಟಾದ್ರೂ ವಾದ ಮಾಡೋದು ನೋಡು. ನಿಂದೆ ತಪ್ಪು. ವಾದ ಮಾಡಿದ್ರೆ ಸುಮ್ನೆ ತಿಂಡಿ ಇಟ್ಬಿಟ್ಟು ಹೋಗು. ಹೋಗ್ದೆ ಮತ್ತೆ ಇಲ್ಲೇ ನಿಂತಿರ್ತೀನಿ ನೋಡು. ತಿಂಡಿ ಇಟ್ಟು ನೀನ್ ತಿನ್ಕೋ. ಹೆಣ್ಮಕ್ಳಿರೋ ಮನೆ, ಸ್ವಲ್ಪ ಹುಷಾರಾಗಿದ್ರೆ ಸರಿ. ಡೈರಿ ಅಡ್ಡ ಇಟ್ಕೊಂಡಿದ್ಯಾ? ಕೆಳಗಡೆ ಇಡೋದನ? ಏನು ನೀನು? ನಿನ್ನ ನಾನ್ ಡೀಸೆಂಟ್ ಹುಡುಗ ಅನ್ಕೊಂಡಿದ್ದೆ. ಈ ಬುಕ್ ಬಿಟ್ಟು ನಿನ್ನ ಈ ಅವತಾರದಲ್ಲಿ ನೋಡ್ಬೇಕಾ? ಡೈರಿ ಇಲ್ಲ ಅಂದ್ರೆ ಕಣ್ಣು ಮುಚ್ಕೊಬಹುದು ತಾನೆ? ಅಲ್ಲೇ ಎಸ್ಬಿಟ್ಟು ಹೋಗು. ಯಪ್ಪ, ಏನು ನೀನು ಒಂದ್ ಬುಕ್ ಎತ್ತಿದ್ದಕ್ಕೆ ವಿಲವಿಲ ಅಂತಿದ್ಯಾ? ಏನೋ ಇದೆ ಇದ್ರಲ್ಲಿ ಅಂತದ್ದು? ಅದೆಲ್ಲ ನಿಮ್ಗೆ ಯಾಕೆ? ಸುಮ್ನೆ ಇಟ್ಬಿಟ್ಟು ಹೋಗು ಅಂದ್ರೆ ಹೋಗ್ಬೇಕು ಅಷ್ಟೇ. ಇಲ್ಲ ಕಣೋ, ಇಡಲ್ಲ. ನೀನಿಷ್ಟು ಓವರ್ ಆಗಿ ಆಡ್ತಿರೋದ್ ನೋಡಿದ್ರೆ ನಾನು ಇದನ್ನ ಓದ್ಲೇಬೇಕನ್ಸ್ತಿದೆ. ನನ್ಗೇನೋ ಇದ್ರಲ್ಲಿ ನೀನು ಮಾಫಿಯಾ ಡೀಲಿಂಗ್ ಬಗ್ಗೆ ಬರ್ದಿದ್ಯಾ ಅಂತ ಸ್ಟ್ರಾಂಗ್ ಡೌಟ್. ಅದ್ಯಾವ ತರ ಮಾಫಿಯಾ ಅಂತ ನಾನು ತಿಳ್ಕೋಬೇಕು. ನೋಡು ನಕ್ಷತ್ರ, ಹಾಗೆಲ್ಲ ಪರ್ಸನಲ್ ಡೈರಿನ ಓದ್ಬಾರ್ದು. ಅಲ್ಲೇ ಇಡು ಪ್ಲೀಸ್. ಪ್ಲೀಸ್ ನಕ್ಷತ್ರ, ಪ್ಲೀಸ್. ನಾನ್ ಇಡಲ್ಲ.
ಅದೇನ್ ಮಾಡ್ಕೋತೆ ಮಾಡ್ಕೋಗ್. ನಕ್ಷತ್ರ, ನಾನಿವತ್ತು ಸಂತೃಪ್ತಿ ಹೋಟೆಲ್ನಲ್ಲಿ ಜಾಯಿನ್ ಆದೆ. ಹೊಸ ಜನ, ಹೊಸ ವಾತಾವರಣ, ಏನಾಗುತ್ತೋ ನಾನು ನೋಡ್ಬೇಕು. ಓಹ್, ಇದು ಸಾಹೇಬರ ಜೀವನ ಚರಿತ್ರೆ. ಚೆನ್ನಾಗಿದೆ ಚೆನ್ನಾಗಿದೆ. ನೀನ್ ಇವಾಗ ಇಡ್ತೀಯ ಇಲ್ಲ ನಾನೇ? ಓಹ್, ಅಷ್ಟೊಂದು ಧೈರ್ಯನಾ? ಥ್ಯಾಂಕ್ ಗಾಡ್. ನೀನ್ ಯಾವತ್ತೂ ಅವ್ರ ಕೈಗೆ ಸಿಗ್ದಿರಂಗ್ ಇಡ್ಬೇಕು ಈ ಬುಕ್ನ. ಯಾರ್ ಬೇಕಾಗಿತ್ತು? ನನ್ನ ಹೆಸರು ಡಾಕ್ಟರ್ ತುಳಸಿ ಅಂತ. ಒಂದು ಸರ್ವೆ ಮಾಡೋದಕ್ಕೆ ಬಂದಿದೀವಿ. ನಿಮ್ಮ ಹೆಸರು ತುಕಾರಾಮ್ ತಾನೆ? ಏನ್ ಸರ್ವೆ? ಅದು ನಿಮ್ಗೆ ಎಷ್ಟು ಜನ ಮಕ್ಕಳು, ಮನೇಲಿ ಯಾರ್ಯಾರು ಇರೋದು ಅಂತ. ನನ್ಗೆ ಮಕ್ಳಿಲ್ಲ, ನಾನು ಇರೋದು ಒಬ್ನೇ. ಅಮ್ಮ, ಡಿಸಪಾಯಿಂಟ್ ಆಗ್ಬೇಡ. ಇನ್ನು 4 ಜನ ತುಕಾರಾಮ್ ಬಾಕಿ ಇದ್ದಾರೆ. ಅದ್ರಲ್ಲಿ ಒಬ್ರು ಮನೇಲಿ ನಕ್ಷತ್ರ ಇದ್ದೇ ಇರ್ತಾಳೆ, ಡೌಟೇ ಬೇಡ. ನಿಮಿಷ ಬನ್ನಿಲ್ಲಿ. ನೀವು ನಿಜವಾಗ್ಲೂ ಸರಿಯಾಗಿ ಬಂದಿದ್ರಾ ಅಥವಾ ಬೇರೆ ಯಾರನ್ನಾದ್ರೂ ಹುಡುಕ್ತಾ ಇದ್ದೀರೋ? ಅದು ಸರ್, ಕ್ಷಮಿಸಿ, ನಾವು ನಿಮ್ಮ ಹತ್ರ ಸುಳ್ಳು ಹೇಳಿದ್ವಿ. ನಾವು ನಮಗೊಬ್ರು ಬೇಕಾದವ್ರನ್ನ ಹುಡುಕ್ತಾ ಇದೀವಿ. ಅವ್ರ ಹೆಸರು ತುಕಾರಾಮ್ ಅಂತ. ನೋಡಿ, ಈ ಬೀದಿಯಲ್ಲಿ ಇಬ್ರು ತುಕಾರಾಮ್ ಇದ್ದೀವಿ. ಒಬ್ಬ ನಾನು, ಇನ್ನೊಬ್ಬ ಈ ಬೀದಿ ಕೊನೆಯಲ್ಲಿದ್ದಾನೆ. ಅವ್ರಿಗೆ ಮಕ್ಳಿದಾರಾ? ಹಾ, ಇಬ್ರು ಹೆಣ್ಮಕ್ಳು. ಹೌದಾ? ಥ್ಯಾಂಕ್ ಯು, ನಿಮ್ಮಿಂದ ತುಂಬಾ ಸಹಾಯ ಆಯ್ತು. ನಾವೇನ್ ಬರ್ತೀವಿ. ಆಯ್ತಮ್ಮ. ಹನ್ನೊಂದು ಗಂಟೆ ಆಯ್ತು. ಈ ಟೈಮ್ ಕಾಲ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಮೇಡಮ್ ಆಫೀಸಿಗೆ ಬಂದು ಒಂದ್ರೊಂದು ಕೆಲಸ ಮುಗಿಸಿ ಆರಾಮಾಗಿರ್ಬೋದು. ಜಯಾಂಜನೇಯ, ನೀನೇ ಕಾಪಾಡ್ಬೇಕು. ಇದೊಂದ್ಸರಿ ನಾನು ಕೆಲಸ ಮಾಡ್ಕೊಟ್ಬಿಡು, ಆಮೇಲೆ ನೀನ್ ಏನು ಕೇಳಲ್ಲ. ತುಕಾರಾಮ್ ಅವ್ರ ಮನೆ ಇದೇನಾ? ಹೌದು, ನಾನೇ ತುಕಾರಾಮ್. ನೀವ್ ಯಾರು? ಏನಾಗ್ಬೇಕಾಯ್ತು? ನಾನು ತುಳಸಿ ಅಂತ, ಡಾಕ್ಟರು. ಇವಳು ನನ್ನ ಮಗಳು ಖುಷಿ, ಇವಳು ನನ್ನ ತಮ್ಮ. ಇಫ್ ಯು ಡೋಂಟ್ ಮೈಂಡ್, ಮನೆ ಒಳಗ್ ಬರಬಹುದಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು.